ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವಾಸು ಅಂಟು ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಎಲ್ಲ ಕಾರ್ಯಕ್ರಮದ ವಿವರ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಅತಿಥಿಗಳನ್ನ ಮತ್ತು ನಮ್ಮ ರಾಜ್ಯದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಳ ಅಧ್ಯಯನ ಮಾಡಿರ್ತಕ್ಕಂಥ ಮತ್ತು ಮಾತನಾಡತಕ್ಕಂಥ ಹಿರಿಯ ಸಾಹಿತಿಗಳಿಗೆ ಕರಿಬೇಕು. ಜೊತೆಗೆ ಮಹಾರಾಷ್ಟ್ರದಿಂದ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಕ್ರಾಂತಿ ಗೀತೆಗಳನ್ನು ಹಾಡ್ತಕ್ಕಂಥ ಕಲಾವಿದರನ್ನ ಕರಿಬೇಕು ಅಂತ ಹೇಳಿ ನಿರ್ಣಯ ಮಾಡಲಾಗಿದೆ. ಅದರಂತೆ ಇವತ್ತು ಮೊದಲನೇ ದಿನ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರ ಮತ್ತು ಹಿರಿಯರಾಗಿರ್ತಕ್ಕಂಥ ವಿಠಲ್ ದೋಮನಿ ಅನ್ನವರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ನಮ್ಮ ಬಲೂನ್ಗಳನ್ನ ಕೇಸರಿ, ಬಿಳಿ ಮತ್ತು ನೀಲಿ ಪಂಚಶೀಲ ಧ್ವಜದ ಆಕಾರದಲ್ಲಿರ್ತಕ್ಕಂಥ ಬಲೂನ್ಗಳ ಜೊತೆಗೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಒಂದು ಬ್ಯಾನರು ಮತ್ತು ಜಿಲ್ಲಾ ಅಧ್ಯಕ್ಷರ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರ ಬ್ಯಾನರ್ಗಳನ್ನ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬಿಡೋದ್ರ ಮೂಲಕ ಒಂದು ಜಿಲ್ಲೆಗೆ ಮತ್ತು ಅವು ಎಲ್ಲಿ ಹೋಗಿ ತಲುಪ್ತಾವೋ ಅಲ್ಲಿವರೆಗೂ ಒಂದು ಸಂದೇಶ ರವಾನೆ ಮಾಡಿದಂಗಾಗಿದೆ. ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬರ ಚಿಂತನೆಗಳು, ಬಾಬಾ ಸಾಹೇಬರ ವಿಚಾರಧಾರೆಗಳು ನಿರಂತರವಾಗಿರಬೇಕು. ನಮ್ಮ ಯುವ ಜನಾಂಗಕ್ಕೆ, ಯುವ ಪೀಳಿಗೆಗೆ ಅವು ಮಾರ್ಗದರ್ಶನ ಮತ್ತು ದಾರಿದೀಪ ಆಗಬೇಕು ಅಂತೇಳಿ ಈ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಕಲಬುರಗಿ ನಗರದಲ್ಲಿ ಅದ್ದೂರಿ ಜಯಂತಿಯನ್ನ ಎಲ್ಲ ನಾಯಕರು, ಹಿರಿಯ ನಾಯಕರು, ಯುವ ನಾಯಕರು, ಮಹಾನಗರ ಪಾಲಿಕೆಯ ಪೂಜ್ಯ ಮಾಜಿ ಮಹಾಪೌರರು, ನಮ್ಮ ಸಮಿತಿಯ ಅಧ್ಯಕ್ಷರು ವಿಶಾಲ್ ನವರಂಗ್ ಅವರು, ವಿಶಾಲ್ ದರ್ಗಿ ಅವರು, ಗಣೇಶ್ ಒಳಕೇರಿ ಅವರು, ಲಂಡನ್ಕರ್ ಅವರು, ನಮ್ಮ ವಾಸು ಅಂಟಿ ಅವರು, ದೇವ ಮತ್ತು ನಮ್ಮ ರಾಹುಲ್ ಉಪ್ಪಾರೆ ಅವರು, ಎಲ್ಲ ಹಿರಿಯ ನಾಯಕರ ಮತ್ತು ಯುವ ನಾಯಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತಂತೂ ಬಲೂನ್ ಬಿಟ್ಟಿದ್ದೀವಿ. ಇದು ಚಾಲನೆ. ಇನ್ನು ನಿರಂತರ ಕಾರ್ಯಕ್ರಮಗಳು ನಡೀತಾವ. ಬಾಬಾ ಸಾಹೇಬರ ವಿಚಾರಧಾರೆ ಇಡೀ ಜಿಲ್ಲೆಗೆ ಮತ್ತು ನಾಡಿಗೆ ಮುಟ್ಟಿಸ್ತಕ್ಕಂಥದ್ದು, ಅವರ ಜೀವನ ಚರಿತ್ರೆಯನ್ನ, ಅವರ ಜೀವನ ಗಾಥೆಯನ್ನ ನಾವು ಜನಮನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೈ ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದ ಅಂಗವಾಗಿ ಇಲ್ಲಿ ಸ್ಟ್ಯಾಚ್ಯೂ ಬಳಿ ನಡೀತಕ್ಕಂಥ ಕಾರ್ಯಕ್ರಮಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ಅನೇಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ರೀತಿಯಿಂದ ಇದ್ದುದರಿಂದ 40 ವರ್ಷದಿಂದ ನಾವು ಇದು ನಡೆಸ್ಕೊಂಡು ಹೊಂಟೀವಿ. 40 ವರ್ಷದಿಂದ ಅಂಬೇಡ್ಕರ್ ಜಯಂತಿ ನಾವು ನಡೆಸ್ಕೊಂಡು ಹೊಂಟೀವಿ. ಅದು ನನ್ನ ನೇತೃತ್ವದಲ್ಲಿ. ಬಟ್ ನಮ್ಮ ಆಸೆ ಏನದ ಅಂತಂದರೆ ಹುಡುಗರು ಅದರ ಸದುಪಯೋಗ ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಶಿಕ್ಷಣ, ಸಂಘಟನೆ, ಹೋರಾಟ 3 ಮಂತ್ರಗಳನ್ನು ಕೊಟ್ಟಾರ. ಆ 3 ಮಂತ್ರಗಳನ್ನು ಇವರ ಜೀವನದಲ್ಲಿ ಅಳವಡಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪದವೀಧರರಾಗಿ ತಮ್ಮ ತಾಯಿ, ತಂದೆ, ಸಂಸ್ಕೃತಿ ಈ ಪ್ರತಿಯೊಂದರ ಬಗ್ಗೆ ಮೈತುಂಬ ಎಚ್ಚರಿಕೆ ಕೆಲಸ ಮಾಡಿ ಉನ್ನತ ಮಟ್ಟಕ್ಕೆ ಒಂದು ಶಿಕ್ಷಣ ಪಡೆದು ಎಲ್ಲ ರೀತಿಯಿಂದ ನಮ್ಮ ಸಮಾಜಕ್ಕೆ ಒಂದು ಹೆಗ್ಗಳಿಕೆ ತರಬೇಕಂತೇಳಿ ನಮ್ಮ ಆಶೆ. ಯಾವ ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಈ ಸಮಾಜದಲ್ಲಿ ಹುಟ್ಟಿ ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಾರ. ನಾವು ಅವನು ಅನುಯಾಯಿಗಳಾದುದರಿಂದ ನಮ್ಮ ಕರ್ತವ್ಯನೂ ಕೂಡ ಸಹಿತ ನಾವು ಭಯಂಕರ ರೀತಿಯಿಂದ ಕೆಲಸ ಮಾಡಬೇಕಾಗ್ತದೆ. ರೂರಲ್ ಏರಿಯಾದಲ್ಲಿ ಅನೇಕ ಇನ್ನು ಇಲ್ಲಿವರೆಗೂ ಕುಗ್ರಾಮಗಳಿವೆ. ನಾನು 170 ಹಳ್ಳಿ ಅಂತಲ್ಲ, 2800 ಹಳ್ಳಿ ನಡ್ಕೊಂಡು ತಿರುಗಾಡಿ ಹಳ್ಳಿಯ ಪರಿಸ್ಥಿತಿ ಏನಿದೆ ಅಂತಕ್ಕಂಥ ಅರಿವು ನಮಗಿದೆ. ಇನ್ನೂ ಇಲ್ಲಿವರೆಗೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಅದರ ಅಸ್ಪೃಶ್ಯತೆ ನಿವಾರಣೆ ಹೋಗಿಲ್ಲ.
ಗುಂಡಗುರ್ತಿ ಅಂತ ಒಂದು ವಿಲೇಜ್ ಅದ ಚಿತ್ತಾಪುರ ತಾಲೂಕದಾಗ. ನಾನು ಗ್ರಾಮ ಪಂಚಾಯತಿ ಹೊಲಿಗೆರೆಗೆ ಎಕ್ಕಿ 40 ವರ್ಷ ನಡೆದು ಇಲ್ಲಿ ತನ ಚೇರ್ಮನ್ ಒಬ್ಬ ಅಂಟಚೇವಲ್ ಹೊಲಿಗೆ ಮಾಡ್ಕೊತ ಬಂದೆ. 40 ವರ್ಷದಿಂದ ಯಾವ ಕರಿಗೆ ಮರಿಗೆ ಎಲ್ಲರೂ ಪರೀಕ್ಷೆ ಆಗ್ಯಾರ. ಯಾಕಂದರೆ ಅವರು ಸತತವಾಗಿ ಅಧಿಕಾರ ರುಚಿ ಉಂಟಿರ್ಬೇಕು. ನಾವು ಸತತವಾಗಿ ಜನತೆಯ ಅಭ್ಯುದಯವನ್ನು ಬಯಸಿದವರಿದ್ದೀವಿ. ಜನತೆಯ ಅಭ್ಯುದಯವನ್ನು ಮತ್ತು ಜನತೆ ಪ್ರಗತಿಪರ ವಿಚಾರವಾದಿಗಳು ಪರಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುಕ್ಸ್ಗಳು ಕನ್ನಡದಲ್ಲಿ ಅನೇಕ ಅವರ ಕಿರು ಹೊತ್ತಿಗೆಗಳು ಹೊರಗೆ ಬಂದವ. ಅವು ಓದು ಬಾಬಾ ಸಾಹೇಬ್ ಏನನ ಅಂತೇಳಿ ತಿಳ್ಕೊಂಡು ನಿಮ್ಮ ನಿಜವಾದ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದಾಗ ಮಾತ್ರ ಸುತ್ತಾತಿರಿ ಇರ್ಲಿಕ್ಕರಿ ಇಲ್ಲ. ಈ ಮಾತು ಯಾಕೆ ಹೇಳ್ಬೇಕಾಗ್ತದೆ? ಸಂವಿಧಾನ ಕೆಟ್ಟ ರೀತಿಯಿಂದ ವರ್ತನೆ ಮಾಡ್ಲಿಕ್ಕತ್ತದ ಅಂತೇಳಿ ಮೇಲ್ಜಾತಿಯವ್ರು ಹೇಳಿ ಸಂವಿಧಾನ ತಿದ್ದುಪಡಿಗೆ ಕೈ ಹಚ್ಚಿದ್ದಾರೆ. ಸಂವಿಧಾನ ಯಾವಾಗಲೂ ಸೀದಾ ಇದೆ. ನೋಡ್ತಕ್ಕಂಥವ್ರು ಕಣ್ಣು ಸೀದಾ ಇರಲಿಕ್ಕಿಲ್ಲ. ಆದರೆ ಸಂವಿಧಾನ ಮಾತ್ರ ಯಾವಾಗಲೂ ಸೀದಾ ಇದೆ. ಇಲ್ಲಿವರೆಗೆ 26 ವರ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೇ ಸಂವಿಧಾನವನ್ನು ತೋರು ತಿರುಗಾಡ್ಯಾರ. ಅದಕ್ಕೆ ಪರಪೂಜ್ಯ ಬಾಬಾ ಸಾಹೇಬರ ತತ್ವ ಮತ್ತು ಸಂವಿಧಾನಕ್ಕೆ ಏನೂ ಆಗಿಲ್ಲ. ನಿಮಗೇನೋ ಆಗ್ಯದ. ನೀವು ಜರ ಹೊರಗೆ ಬರ್ರಿ, ಹೊರಗೆ ಬಂದು ವಿಚಾರಗಳ ವಿನಿಮಯ ಮಾಡ್ಕೊಳ್ಳಿ. ಜನತೆಯ ಆಶಯಗಳಿಗೆ ಸ್ಪಂದಿಸಿ. ನೀವು ಏನಾನ ಸಹಿತ ವಿಚಾರವಂತರಾದರೆ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ ಅದ. ಎಲ್ಲಕ್ಕೂ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 26 ವರ್ಷ ಹೋಗ್ಯಾವ. ಇನ್ನು 26 ವರ್ಷ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ನನ್ನ ಪದಾಧಿಕಾರಿಗಳಿಗೂ, ಮಾಜಿ ಜಿಲ್ಲಾಧ್ಯಕ್ಷರಿಗೂ, ಕಾರ್ಪೊರೇಟರ್ ಹಾಗೂ ಮೇಯರ್ ಇದ್ದಾರೆ, ಅವರಿಗೆಲ್ಲರಿಗೂ ನನ್ನ ಧನ್ಯವಾದ. ಮುಖಂಡರಾದ ವಿಠಲ್ ದೊಡ್ಮನಿ ಅವರಿದ್ದಾರೆ, ಅಣ್ಣ ಅಂಬಾರಷ್ಟಿಗಿ, ಅವರಿಗೆಲ್ಲರಿಗೂ ನಮಸ್ಕಾರಗಳು. ಇದು 134ನೇ ಜಯಂತ್ಯೋತ್ಸವದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅದು ಏನೇನು ಮಾಡ್ಬೇಕಂತೇಳಿ ಇಷ್ಟೆಲ್ಲ ನಮ್ಮ ಹಿರಿಯವರು ಕೂತು ಡಿಸ್ಕಸ್ ಮಾಡ್ತಾರ. ಅವ್ರು ಮಾಡಿದ್ಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಒಳಗೆ ನಾವು ನಿಮಗೆ ಏನನ್ನೋದು ಕರೆದು ಸಂದೇಶ ಕೊಡ್ತೀವಿ ರೀ. ಜೈ ಭೀಮ್.